In the opinion of His Majesty's government, the time has come for responsibility for the governance of India to pass into the hands of its people. ಬಾಪು ವಿಷಯ ಗೊತ್ತಾಯ್ತಾ? 15 ಆಗಸ್ಟ್ ಇನ್ನು 6 ವಾರಗಳಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಧರ್ಮದ ಆಧಾರದ ಮೇಲೆ ನಮ್ಮ ದೇಶನ 3 ಭಾಗಗಳಲ್ಲಿ ವಿಭಜಿಸಿ ನಮಗೆ ಹೇಳ್ತಿದ್ದಾರೆ ಇಂಡಿಯಾ ಶಾಲ್ ರಿಮೇನ್ ಯುನೈಟೆಡ್. ಧರ್ಮದ ಆಧಾರದ ಮೇಲೆ ದೇಶ ಒಡೆಯೋದು ರಾಜಕೀಯ, ಒಗ್ಗಟ್ಟಾಗಿರೋದು ನಮ್ದು. ನಮಗೆ ಒಂದು ಇಂಡಿಪೆಂಡೆಂಟ್ ಸಾವರಿನ್ ಪಾಕಿಸ್ತಾನ್ ಬೇಕಾಗಿರೋದು. ಅದನ್ನ ಬಿಟ್ಟು ಬೇರೇನೂ ಅಲ್ಲ. ನಾವು ಈ ತರ ಕೈ ಕಟ್ಕೊಂಡು ಆ ಮುಗ್ಧ ಜನರ ಜೀವ ಕಳ್ಕೊಳ್ಳೋದನ್ನ ನೋಡ್ತಾ ಕೂರಕ್ಕಾಗಲ್ಲ. ಚಿನ್ನ ಜೊತೆ ಯಾವ ಒಪ್ಪಂದವೂ ಮಾಡ್ಕೊಳ್ಳೋದು ಬೇಡ. ಹೋರಾಡೋಣ ಫಾಟಿ, ಸಾಯೋವರೆಗೂ ಹೋರಾಡೋಣ. ಈ ಹೋರಾಟ ಜೀವ ತಗೊಂಡಲ್ಲ, ಜೀವ ಕೊಡೋದ್ರ ಮೂಲಕ ಗೆಲ್ಲೋಣ. ಎದೆ ಎತ್ತಿ ನಿಂತ ಭಾರತ ಮತ್ತೆ ತಲೆ ಕುಗ್ಗಿಸಿರೋ ಭಾರತೀಯರು, ಇವೆರಡರಲ್ಲಿ ಒಂದನ್ನ ಆಯ್ಕೆ ಮಾಡಬೇಕು. ನಿರ್ಧಾರ ಮಾಡೋದು ಅಷ್ಟೊಂದು ಕಷ್ಟ ಏನಿಲ್ಲ. It's a suicide mission and you know it. This plan delivers to the Indian people the long-awaited solution. If this plan is set into motion, ಇಡೀ ಹಿಂದೂಸ್ತಾನ ನುಚ್ಚು ನೂರಾಗತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಸತ್ಯ ಮತ್ತೆ ಅಹಿಂಸೆಗೆ ಜಾಗವೇ ಇಲ್ಲ. ಒಂದು ವೇಳೆ ಕಾಂಗ್ರೆಸ್ ಅವ್ರಿಗೆ ಯುದ್ಧನೇ ಬೇಕು ಅಂತಿದ್ರೆ ನಾವು ಅದನ್ನ ತಿರಸ್ಕರಿಸೋದಿಲ್ಲ. ಅದು ನಮ್ ಜವಾಬ್ದಾರಿ, ನಿಮ್ದು ಹಾಗೂ ನಮ್ದು ಕೂಡ. ಆದ್ರೆ ನೀವು ಯಾವಾಗ್ಲೂ ಯುದ್ಧ ಆಯ್ಕೆ ಮಾಡ್ತೀರಾ. Another day in the madhouse. ಬಾಪು ಅಂಗಿ ಹಾಕೊಳ್ಳೋದಿಲ್ಲ, ಬಟ್ ಹಿ ಆಲ್ವೇಸ್ ಹ್ಯಾಸ್ an ace up his sleeves. ಈಗ ಅವರ ರಾಜಕೀಯ ಮತ್ತೆ ನಮ್ಮ ಸತ್ಯದ ಸಂಘರ್ಷದ ಸಮಯ ಎದುರಾಗಿದೆ. After 3 centuries of the divide and rule, you leave us to fragment and quit. ಒಂದ್ಸಲ ಈ ಗೆರೆ ಎಳ್ದ್ಬಿಟ್ರೆ ಅದನ್ನ ಅಳ್ಸಕ್ಕಾಗಲ್ಲ. ಬರೀ ನಂದಲ್ಲ, ಕೋಟ್ಯಾಂತರ ಭಾರತೀಯರ ಕತೆ ಇದು. Freedom at Midnight, streaming now on Sony Live.